ಕ್ವಿಜ್ ಜ್ಞಾನಕ್ಕೆ ಸ್ವಾಗತ. ನಿಮ್ಮ ಮೊದಲನೆಯ ಪ್ರಶ್ನೆ: ದೇಹದ ಯಾವ ಭಾಗ ಬೆಂಕಿಯಲ್ಲಿ ಸುಡುವುದಿಲ್ಲ? ಆಪ್ಷನ್ ಎ ಮೆದುಳು, ಆಪ್ಷನ್ ಬಿ ಹಲ್ಲು, ಆಪ್ಷನ್ ಸಿ ಹೃದಯ, ಆಪ್ಷನ್ ಡಿ ಕಿಡ್ನಿ. ಸರಿಯಾದ ಉತ್ತರ ಆಪ್ಷನ್ ಬಿ ಹಲ್ಲು. ಮಾನವ ದೇಹದಲ್ಲಿ ಬೆಂಕಿಯಲ್ಲಿ ಸುಡದೇ ಇರುವಂತಹ ಒಂದು ಭಾಗವೆಂದರೆ ಅದು ಹಲ್ಲು. ಎರಡನೆಯ ಪ್ರಶ್ನೆ: ಮನುಷ್ಯನ ನಂತರ ಯಾವುದು ಬುದ್ಧಿವಂತ ಜೀವಿಯಾಗಿದೆ? ಆಪ್ಷನ್ ಎ ನಾಯಿ, ಆಪ್ಷನ್ ಬಿ ಚಿಂಪಾಂಜಿ, ಆಪ್ಷನ್ ಸಿ ಡಾಲ್ಫಿನ್, ಆಪ್ಷನ್ ಡಿ ಆನೆ. ಸರಿಯಾದ ಉತ್ತರ ಆಪ್ಷನ್ ಸಿ ಡಾಲ್ಫಿನ್. ಇದು ಮನುಷ್ಯನ ನಂತರ ಅತಿ ಬುದ್ಧಿವಂತ ಜೀವಿಯಾಗಿದೆ. ಮೂರನೆಯ ಪ್ರಶ್ನೆ: ವಿಶ್ವದ ಅತಿ ಚಿಕ್ಕ ದೇಶ ಯಾವುದು? ವಿಶ್ವದ ಅತಿ ಚಿಕ್ಕ ದೇಶ ಯಾವುದು? ಆಪ್ಷನ್ ಎ ವ್ಯಾಟಿಕನ್ ಸಿಟಿ, ಆಪ್ಷನ್ ಬಿ ನ್ಯೂಯಾರ್ಕ್, ಆಪ್ಷನ್ ಸಿ ಟೋಕಿಯೋ, ಆಪ್ಷನ್ ಡಿ ಬರ್ಲಿನ್. ಸರಿಯಾದ ಉತ್ತರ ಆಪ್ಷನ್ ಎ ವ್ಯಾಟಿಕನ್ ಸಿಟಿ. ಇದು ವಿಶ್ವದ ಅತಿ ಚಿಕ್ಕ ದೇಶವಾಗಿದೆ. ನಾಲ್ಕನೇ ಪ್ರಶ್ನೆ: ತೆಂಗಿನಕಾಯಿಯನ್ನು ಯಾವ ಜಿಲ್ಲೆಯಲ್ಲಿ ಅತಿ ಹೆಚ್ಚು ಬೆಳೆಯಲಾಗುತ್ತದೆ? ಆಪ್ಷನ್ ಎ ಚಿಕ್ಕಮಗಳೂರು, ಆಪ್ಷನ್ ಬಿ ವಿಜಯಪುರ, ಆಪ್ಷನ್ ಸಿ ಶಿವಮೊಗ್ಗ, ಆಪ್ಷನ್ ಡಿ ತುಮಕೂರು. ಸರಿಯಾದ ಉತ್ತರ ಆಪ್ಷನ್ ಡಿ ತುಮಕೂರು ಜಿಲ್ಲೆ. ಫ್ರೆಂಡ್ಸ್, ಇಂತಹ ವಿಡಿಯೋ ಇಷ್ಟವಾದಲ್ಲಿ ಮೊದಲು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಹಾಗೆ ವಿಡಿಯೋಗೆ ಒಂದು ಲೈಕ್ ಮಾಡಿ. ಐದನೇ ಪ್ರಶ್ನೆ: 200 ರೂಪಾಯಿ ನೋಟಿನಲ್ಲಿ ಯಾವ ಚಿತ್ರವನ್ನು ಕಾಣಬಹುದು? ಆಪ್ಷನ್ ಎ ತಾಜ್ ಮಹಲ್, ಆಪ್ಷನ್ ಬಿ ಕೆಂಪು ಕೋಟೆ, ಆಪ್ಷನ್ ಸಿ ಸಾಂಚಿ ಸ್ತೂಪ, ಆಪ್ಷನ್ ಡಿ ಹಂಪಿ. ಸರಿಯಾದ ಉತ್ತರ ಆಪ್ಷನ್ ಸಿ ಸಾಂಚಿ ಸ್ತೂಪ. ಆರನೆಯ ಪ್ರಶ್ನೆ: ಡ್ರೋನ್ ಮೂಲಕ ಡೆಲಿವರಿಯನ್ನು ಆರಂಭಿಸಿದ ಮೊದಲ ದೇಶ ಯಾವುದು? ಆಪ್ಷನ್ ಎ ಚೀನಾ, ಆಪ್ಷನ್ ಬಿ ಆಸ್ಟ್ರೇಲಿಯಾ, ಆಪ್ಷನ್ ಸಿ ಭಾರತ, ಆಪ್ಷನ್ ಡಿ ಅಮೇರಿಕಾ. ಸರಿಯಾದ ಉತ್ತರ ಆಪ್ಷನ್ ಬಿ ಆಸ್ಟ್ರೇಲಿಯಾ. ಡ್ರೋನ್ ಮೂಲಕ ಡೆಲಿವರಿಯನ್ನು ಆರಂಭಿಸಿದ ಮೊದಲ ದೇಶ ಆಸ್ಟ್ರೇಲಿಯಾ ದೇಶವಾಗಿದೆ. ಏಳನೆಯ ಪ್ರಶ್ನೆ: ಸತ್ಯಮೇವ ಜಯತೆ ಇದು ಯಾವ ಭಾಷೆಯ ಪದವಾಗಿದೆ? ಆಪ್ಷನ್ ಎ ಕನ್ನಡ, ಆಪ್ಷನ್ ಬಿ ತಮಿಳು, ಆಪ್ಷನ್ ಸಿ ಸಂಸ್ಕೃತ, ಆಪ್ಷನ್ ಡಿ ಹಿಂದಿ. ಸರಿಯಾದ ಉತ್ತರ ಆಪ್ಷನ್ ಸಿ ಸಂಸ್ಕೃತ. ಸತ್ಯಮೇವ ಜಯತೆ ಇದು ಸಂಸ್ಕೃತ ಪದವಾಗಿದೆ. ಎಂಟನೇ ಪ್ರಶ್ನೆ: ಯಾವ ದಿನಾಂಕದಲ್ಲಿ ಜನಿಸಿದವರು ಅತಿ ಹೆಚ್ಚು ಅದೃಷ್ಟವಂತರಾಗಿರುತ್ತಾರೆ? ಆಪ್ಷನ್ ಎ 1-10-19, ಆಪ್ಷನ್ ಬಿ 5-14-23, ಆಪ್ಷನ್ ಸಿ 3-12-30, ಆಪ್ಷನ್ ಡಿ 6-15-24. ಸರಿಯಾದ ಉತ್ತರ ಆಪ್ಷನ್ ಬಿ ಹಾಗೂ ಆಪ್ಷನ್ ಡಿ. 5 ಹಾಗೂ 6ನೇ ಸಂಖ್ಯೆಯಲ್ಲಿ ಜನಿಸಿದವರು ಬುಧ ಹಾಗೂ ಶುಕ್ರ ಗ್ರಹಗಳ ಕಾರಕರಾಗಿದ್ದು ಹೆಚ್ಚು ಅದೃಷ್ಟವಂತರಾಗಿರುತ್ತಾರೆ. 9ನೇ ಪ್ರಶ್ನೆ: ಯಾವ ದೇಶದಲ್ಲಿ ಹೆಚ್ಚು ಮರಣದಂಡನೆಯನ್ನು ವಿಧಿಸಲಾಗುತ್ತದೆ? ಆಪ್ಷನ್ ಎ ಪಾಕಿಸ್ತಾನ, ಆಪ್ಷನ್ ಬಿ ಉತ್ತರ ಕೊರಿಯಾ, ಆಪ್ಷನ್ ಸಿ ಇರಾನ್, ಆಪ್ಷನ್ ಡಿ ಭಾರತ. ಸರಿಯಾದ ಉತ್ತರ ಆಪ್ಷನ್ ಬಿ ಉತ್ತರ ಕೊರಿಯಾ. 10ನೆಯ ಹಾಗೂ ಕೊನೆ ಪ್ರಶ್ನೆ: ಸೀತಾಮಾತೆ ಲಂಕೆಯಲ್ಲಿ ಎಷ್ಟು ದಿನ ಇದ್ದಳು? ಆಪ್ಷನ್ ಎ 135 ದಿನಗಳು, ಆಪ್ಷನ್ ಬಿ 150 ದಿನಗಳು, ಆಪ್ಷನ್ ಸಿ 200 ದಿನಗಳು, ಆಪ್ಷನ್ ಡಿ 300 ದಿನಗಳು. ಸರಿಯಾದ ಉತ್ತರ ಆಪ್ಷನ್ ಎ 135 ದಿನಗಳು.
ಸ್ನೇಹಿತರೆ, ಇನ್ನಷ್ಟು ಇಂತಹ ಕ್ವಿಜ್ ವಿಡಿಯೋಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಹಾಗೆ ಪಕ್ಕದಲ್ಲಿರೋ ಬೆಲ್ ಐಕಾನ್ನ ಕ್ಲಿಕ್ ಮಾಡಿ. ಧನ್ಯವಾದಗಳು.